ಹಲೋ, ಹಾಯ್, ನಮಸ್ತೆ. ಸೊ ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾಯಿದ್ದೀನಿ. ನರ್ವಸ್ ಆಗತ್ತೈತಿ. ಸೊ ಜಸ್ಟ್ ಏನಿಲ್ಲ, ಸೊ ಮನೇಲಿ ಯಾರೂ ಇಲ್ಲ ಅಂತ ಮಾಡತ್ತೀನಿ. ಫಸ್ಟ್ ಟೈಮ್ ಬ್ಲಾಗ್ ಏನು ಹೇಳೋದು ಗೊತ್ತಾಗತ್ತಿಲ್ಲ. ಸೊ ಅದಕ್ಕೆ ಏನು ಮಾಡೋಣ ಒಂದು ಸಲ ಮನಿ ರೌಂಡ್ ಹೊಡ್ಯಾರ. ಸಣ್ಣ ಮನಿ, ಅಷ್ಟೇನು ದೊಡ್ಡದಿಲ್ಲ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಬಾತ್ರೂಮಿಂದ ಸ್ಟಾರ್ಟ್ ಮಾಡೋಣ. ಸೊ ಇದು ನಮ್ಮ ಬಾತ್ರೂಮು. ಸೊ ಇಲ್ಲಿಂದ ಬಂದ್ರೆ ಇದು ಸೋಫಾ ಸೆಟ್ಟು, ಇದು ನನ್ನ ಲ್ಯಾಪ್ಟಾಪು. ಏನು ಮಾಡತ್ತಿಲ್ಲ, ಸೊ ಅದಕ್ಕೆ ಮುಚ್ಚಿಟ್ಬಿಡೋಣ. ಸೊ ಅದಾದಮೇಲೆ ಇವೆಲ್ಲ ನಮ್ಮವ್ವನ ಕೊಡುಗೆಗಳು. ನಮ್ಮವ್ವ ಓದ್ತಾಳೋ ಬಿಡ್ತಾಳೋ, ಜಸ್ಟ್ ತಂದಿಡ್ಬೇಕು, ಬುಕ್ಕ ತಂದಿಡ್ಬೇಕು. ನಂಗೆ ಓದು ಅಂತ ಹಚ್ತಾಳೆ. ಸೊ ಟೈಮ್ ಸಿಗೋಂಗಿಲ್ಲ ಓದಕ್ಕೆ. ಫ್ರಿಜ್ನಾಗ ಏನೋ ಇಟ್ಟಾಳ ನಮ್ಮವ್ವ. ಏನಿಲ್ಲ, ಖಾಲಿ ಪಲಾವ್, ಏನಿಲ್ಲ. ಸೊ ನಾವು ಅಪ್ಪಟ ಬಸವಣ್ಣವ್ರ ಭಕ್ತರು. ಹಾಗಾಗಿ ನಮ್ಮವ್ವ ಮನೆಯೆಲ್ಲ, ಇದು ನಮ್ಮ ಅಜ್ಜಿ, ನನ್ನ ಫೇವ್ರೆಟ್ ಅಜ್ಜಿ. ಸೊ ಅಡುಗೆ ಮನೆ ಐತಿ. ಸೊ ಇದು ನಮ್ಮ ಅಡುಗೆ ಮನೆ. ಇಲ್ಲೈತೆ ನೋಡ್ರಿ ಅವ್ರ ಫೋಟೋ. ಇದು ಅಯ್ಯಪ್ಪ ಮುಸ್ರಿ ಬಿಟ್ಟಾಯ್ತು. ನಮ್ಮವ್ವ ಬರ್ತಾಳೆ ಈಗ. ನಮ್ಮವ್ವ ಬಂದೆ ಅಂದ್ರೆ ಕೈ ತೊಗೊತಾಳೆ ನನಗೆ, ಮುಸ್ರಿ ಏನಾರ ಇಟ್ಟಿದ್ರೆ. ಇದು ನಮ್ಮ ಮನೆ. ಸೊ ಅಟ್ಟ ಐತಿ. ಫಸ್ಟ್ ಮುಸ್ರಿ ತಿಕ್ಕಬೇಕು, ಇಲ್ಲಾಂದ್ರೆ ತೊಗೊತಾಳೆ ಜಾಡಿಸಿ. ಸೊ ಇದು ನನ್ನ ಬೆಡ್ರೂಮು, ಸಿಂಗಲ್ ಬೆಡ್ರೂಮ್. ದ್ಯಾಟ್ಸ್ ಇಟ್. ಎಲ್ಲ ಹೆಂಗೆ ಅರಿವಿನ ನೋಡ್ರಿ. ಅರಿವಿದ್ದಕ್ಕೆ ಬಂದು ಫುಲ್ಲು ಗರಮ್ ಆಗಿ ತೊಗೊತಾಳ. ಒಂದು ಜಗ್ ಒಂದು ಗಜ್ಜೆ ಸುಮ್ಮ ಬಯಸ್ಕೊಳ್ಳೋದು, ಮಕ್ಕೊಂಬಿಡೋದು ಊಟ ಮಾಡಿ. ಇಷ್ಟ ನೋಡ್ರಿ. ಸೊ ಇದು ನಮ್ಮ ಮನೆ. ಲೈಟ್ ಬಂದ್ ಮಾಡೋಣ. ಕರೆಂಟ್ ಬಿಲ್ ಜಾಸ್ತಿ ಬರಾಕತ್ತೈತಿ. ಕರೆಂಟ್ ಬಿಲ್ಲು ಮಕ್ಕಳೇ ಬರಾಕತ್ತೈತಿ. ನಮ್ಮವ್ವ ಕರೆಂಟ್ ಹಾರಸ್ ಅಂತಾಳ. ಇದು ಒಂದು ಹಾರ್ಸೋಣ. ಇದೊಂದು ತೋರಿಸ್ಲಿಲ್ಲಲ್ಲ. ಸೊ ಪ್ರೋಟೀನ್ ಹೊಸದಾಗಿ ತಂದೀನಿ, ಯಾಕಂದ್ರೆ ಜಿಮ್ಗೆ ಹೊಂಟೀನಿ ಅದಕ್ಕೆ. ಹೆಂಗೈತಿ ನಮ್ಮ ಮನೆ? ಲೈಕ್ ಆಯ್ತು. ಸಣ್ಣ ಮನೆ, ಮ್ಯಾಲ ಒಂದೈತಿ, ಅದು ಬಾಡಿಗೆ ಅದಾರ. ಮ್ಯಾಗ ಒಂದೇ ಅಂದ್ರೆ ಮತ್ತೆ ಬೈತಾರೆ. ಈಗ ಮಕ್ಕೊಂಡಿನ್ಲೆ ಏನು ನಿಂದು ಕತ್ತಿ ಅಂತಂದು, ರಾತ್ರಿ ಏನು ಹುಚ್ಚಿಗೆ ಹಿಡಿತವ್ರೆ ಅಂತಂದು, ಅದಕ್ಕೆ ಈಗ ಬೇಡ, ಮುಂದಿನ ಸಲ ತೋರಿಸಿದ್ರಾತು. ಸೊ ಇಷ್ಟು ಮತ್ತೇನು ಬಿಟ್ಟೇನೆ, ಏನು ನೆನಪಾಗೋಲ್ದಾಗೈತಿ ಏನು ಮಾಡ್ಬೇಕು, ಏನು ಹೇಳ್ಬೇಕಂತಂದು. ಸೊ ಲ್ಯಾಪ್ಟಾಪ್ ಹಿಡ್ಕೊಂಡು ಕುಂದ್ರಾನ ಅಂತಂದ್ರೆ ಲ್ಯಾಪ್ಟಾಪ್ನಾಗೂ ಬೇಸರ. ಸೊ ಏನು ಮಾಡ್ಬೇಕಂತ ಗೊತ್ತಾಗಲ್ದು. ಅದಕ್ಕೆ ತೆಗೆದೆ, ನೋಡಿದೆ. ಬಟ್ ಮಳೆ ಒಂದು ಹತ್ತಿ ಬಿಡೈತೆ ಹೊರಗೆ. ಜಿಟಿ ಸಾಕಾಗೋಯ್ತು ನನಗೆ ಇವತ್ತು. ನೆಗಡಿಯೊಂದು ಆಗೋಲ್ದಾಗೈತಿ. ಸೊ ಅದಕ್ಕೆ ಏನು ಮಾಡೋಣ ಅನ್ಕಂಡೆ. ಖಾಲಿ ಕುಂತಿದ್ದಲ್ಲ, ವಿಡಿಯೋ ಮಾಡೋಣ, ನೋಡೋಣ ಏನು ರೀಚ್ ಆಗುತ್ತೋ ಎಲ್ಲೋ, ಜನರಿಗೆ ಇಷ್ಟ ಆಗುತ್ತೋ, ಯಾರೋ ಮೊಬ್ಸೊಳೆ ಬಂದಾನೋ ನೋಡ್ಬೇಕು ಅನ್ನೋದು ಏನಾಗಿತ್ತು ಇಲ್ಲೋ ಗೊತ್ತಿಲ್ಲ. ಏನು ಹೇಳ್ಬೇಕನ್ನೋದು ತಿಳಿವಲ್ದಾಗೈತಿ. ಸೊ ಏನು ಮಾಡ್ಬೇಕನ್ನೋದು ಗೊತ್ತಾಗಲ್ದಾಗೈತಿ. ಅದಕ್ಕೆ ಸುಮ್ಮ ಮಾಡತ್ತೀನಿ. ಮತ್ತು ಊಟ ಎಲ್ಲದು ಆಗೈತು ಎಲ್ಲೋ. ಮತ್ತು ರೋಲ್ಗಿಲ್ ಮಾಡಿಬಿಟ್ರು ಮಾರ್ಯಾವನವನ. ನಮ್ಮ ಹುಡ್ರು ಸರಿ ಇಲ್ಲ. ನಾ ಯಾವಾಗ ಸಿಕ್ಕಾಕೋತೀನಿ ಅಂತ ಕಾಯ್ತಿರ್ತಾರೆ ಅವ್ರೊಳ. ಅದಕ್ಕೆ ಟ್ರೋಲ್ಗಿಲ್ಲ ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ. ಇದನ್ನ ರಾ ವಿಡಿಯೋ ಹಾಕತ್ತೀನಿ ಫುಲ್. ಏನು ಎಡಿಟ್
ಎಡಿಟ್ ಇಲ್ಲ ಏನಿಲ್ಲ, ಯಾಕಂದ್ರೆ ನನಗೂ ಎಡಿಟ್ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಇನ್ಸ್ಟಾಗ್ರಾಮ್ನಾಗ ವೀಡಿಯೋ ಹಾಕಿದ್ರೂ ಎಡಿಟ್ ಮಾಡಿ ಹಾಕಂಗಿಲ್ಲ. ಅದು ಎಡಿಟ್ ಮಾಡೋಕೆ ನಂಗೆ ಇಷ್ಟ ಆಗಂಗಿಲ್ಲ ಏನ ಅದಕ್ಕೆ ನೆಗಡಿ ಐತಿ, ಸರಿ ಮಾತೂ ಹೊಳ್ಳವಲ್ಲಾಗ್ಯವು. ಸೊ ಏನು ಮಾಡಬೇಕು ಮತ್ತು ಬಿಟ್ಟಿನ ಸಾಕಾಗೈತಪ್ಪ ನೆಗಡಿ ಸಂಬಂಧ. ಮತ್ತು ಎಲ್ಲ ಊಟ ಮಾಡಿರಿ, ಚಲೋ ನಿದ್ದೆ ಮಾಡಿರಿ. ಮತ್ತು ಏನು ಹೇಳಕ್ಕೆ ಮ್ಯಾಟ್ರು ಏನಿಲ್ಲ, ಅಂಥ ಸಾಧನೆನೂ ಏನೂ ಮಾಡಿಲ್ಲ ಅಷ್ಟೇ. ಓಕೆ, ಲಾಸ್ಟ್ಗೆ ಒಂದು ಬರ್ತಲ್ಲ, ಎಲ್ಲರ ಡೈಲಾಗ್ ಹೇಳ್ತಾರೆ, ಅದೇನೋ ಅಂತಾರೆ, ಸಬ್ಸ್ಕ್ರೈಬ್ ಮಾಡಿರಿ. ಎಸ್, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಇನ್ನೇ ಏನೇನದು ಎಲ್ಲ ಮಾಡಿರಿ. ಒಟ್ಟು ರೊಕ್ಕ ಬರಂಗೆ ಮಾಡಿರಿ ಅಷ್ಟೆ. ನನಗೆ